ಹಲೋ ಗಾಯ್ಸ್, ನಾವು ಓಣಂ ಸೆಲೆಬ್ರೇಷನ್ಗೆ ಅಂತ ಬಂದಿದ್ದು. ಸೊ ಇವಾಗ ತಲಚೇರಿಗೆ ಬಂದಿದ್ವಿ. ತಲಚೇರಿಲಿ ಫಸ್ಟ್ ಮಧ್ಯಾಹ್ನಕ್ಕೆ ಬಂದ್ವಿ. ಬಂದ ತಕ್ಷಣ ಹೋಟೆಲ್ಗೆ ಹೋದ್ವಿ ಊಟಕ್ಕೆ ಅಂತ. ನಮಗೆಲ್ಲ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಸೊ ಬಿರಿಯಾನಿ ತಿಂದು ಸ್ವಲ್ಪ ದೂರ, ತಲಚೇರಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹೊಸದು ಇದೆ, ಹೆಸರು ಗೊತ್ತಿಲ್ಲ ನನಗೆ. ಅಲ್ಲಿ ಒಂದು ಇದಕ್ಕೆ ಬೀಚ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ದೂರ ಅಷ್ಟೇ ನಡಿಬೇಕಂತ ಕರ್ಕೊಂಡು ಹೋಗಿದ್ದು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ತುಂಬ ದೂರ ಅಂತ. ಬಟ್ ನಡ್ಕೊಂಡು ಹೋಗೋಕೆ ತುಂಬ ಇದಾಯಿತು, ಯಾಕಂದರೆ ಸ್ವಲ್ಪ ಡೈಜೆಷನ್ ಆಯಿತು ಊಟ. ಯಾಕೆಂದರೆ ಅವಾಗಷ್ಟೇ ಬಿರಿಯಾನಿ ತಿಂದಿದ್ವಿ, ಎಲ್ಲರೂ ಬಿರಿಯಾನಿ ತೊಗೊಂಡಿದ್ವಿ. ಸೊ ಹಂಗಾಗಿ ಮೈಲ್ಡಾಗಿತ್ತು ಬಿಸಿಲು, ಪರವಾಗಿಲ್ಲ ನಡ್ಕೊಂಡು ಹೋಗ್ಬೋದು ಅನಿಸ್ತು. ಸೊ ನಡ್ಕೊಂಡು ಬಂದ್ವಿ. ಇದು ಲಾಸ್ಟ್ ಟೈಮೆಲ್ಲ ನಾನು ಧರ್ಮೋಡಮ್ ಬೀಚ್ ಹಾಕಿದ್ದೀನಿ, ಅದೇ ಬೆಸ್ಟ್ ಅನಿಸ್ತು ನನಗೆ ಇದಕ್ಕಿಂತ. ತುಂಬ ಕಡಿಮೆ. ಧರ್ಮೋಡಮ್ ಬೀಚಲ್ಲಿ ತುಂಬ ವೆರೈಟಿ, ಇದು ಮಕ್ಳಿಗೆ ಆಟ ಆಡೋ ಅಂಥದ್ದೆಲ್ಲ ತುಂಬ ಇದೆ. ಇಲ್ಲಿ ತುಂಬ ಕಡಿಮೆ ಅನ್ನಿಸ್ತು ನನಗೇನು. ಇದು ಬೋಟಿಂಗ್ ಎಲ್ಲ ಮಾಡೋ ಅಂಥದ್ದು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅಲ್ಲೆಲ್ಲೂ ಬೋಟು ಕಾಣಲಿಲ್ಲ, ಏನೂ ಕಾಣಲಿಲ್ಲ. ಅದೇನು ಓಣಮ್ ಅಂತ ಏನಾದರೂ ರಜಾ ಇತ್ತು ಏನೋ ಗೊತ್ತಿಲ್ಲ. ಬಟ್ ಇದು ಸಮುದ್ರದ ಒಂದು ಇದು ಪಾರ್ಟು, ಹಂಗಾಗಿ ಬೋಟ್ ರೈಡಿಂಗ್ ಎಲ್ಲ ಇದೆ ಅಂತ ಹೇಳಿದರು. ಬಟ್ ನಮಗಲ್ಲೂ ಸಿಗಲಿಲ್ಲ, ಲೀವ್ ಇತ್ತು ಏನೋ ಗೊತ್ತಿಲ್ಲ. ನಾವು ಹೋದಾಗ ಆಲ್ಮೋಸ್ಟ್ ಮಧ್ಯಾಹ್ನ ಊಟ ಮುಗಿಸ್ 12:30 1 ಗಂಟೆಗೆ ಊಟ ಮುಗಿಸಿದ ತಕ್ಷಣ ಬೀಚ್ಗೆ ಹೊರ್ಟೋದ್ವಿ. ಸೊ ಬೀಚ್ಗಳಿಗೆಲ್ಲ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಜಾಸ್ತಿ ಬರ್ತಾರೆ ಎಲ್ಲರೂ. ಬಟ್ ನಾವು ತಲಚೇರಿಗೆ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 20-25 ಕಿಲೋಮೀಟ್ರ್ ಇರೋದ್ರಿಂದ ಸೊ ಬೇಗ ರಿಟರ್ನ್ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬಂದ್ವಿ. ಬೇರೆ ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ. ನಮ್ಮ ಮನೆಯವ್ರು ಧರ್ಮೋಡಮ್ ಎಲ್ಲರೂ ನೋಡೋರೆ ಅಂತಂದರೆ ನನ್ನ ತಂಗಿ ಎಲ್ಲರೂ ನೋಡಿದರು, ಮಕ್ಕಳು ನೋಡಿದರು, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗನೂ ನೋಡಿದ. ಬಟ್ ನನ್ನ ತಂಗಿ ಗಂಡ ಮತ್ತು ನಮ್ಮ ಭಾವ ನಮ್ಮ ಅಕ್ಕ ನೋಡಿರಲಿಲ್ಲ. ನಮ್ಮ ಅಕ್ಕನೂ ನೋಡಿಲ್ಲ ಒಂದು ಸಲ. ನಮ್ಮ ಭಾವ ನನ್ನ ತಂಗಿ ಗಂಡ ಇಬ್ಬರು ನೋಡಿರಲಿಲ್ಲ ಅಷ್ಟೇ. ಬಟ್ ಅವ್ರು ಅಲ್ಲೆಲ್ಲ ಬರ್ಬೇಕಾರೆ ಏನಂದ್ರು, ಧರ್ಮೋಡಮ್ ಬೇಡ, ನಾವು ನೋಡಿದ್ದೀವಿ, ಬೇರೆದಕ್ಕೆ ಹೋಗೋಣ ಅಂತಂದರು. ನಾವು ತಲಚೇರಿ ಫೋರ್ಟ್ ಇದೆ, ಕೋಟೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ತುಂಬ ಲೇಟ್ ಆಗುತ್ತೆ, ಊಟಕ್ಕೆಲ್ಲ ಪ್ರಾಬ್ಲಮ್ಮು. ಅಲ್ಲೆಲ್ಲ ಸಿಟಿ ಒಳಗಡೆ ಅದು ಬಿಟ್ಟರೆ ಬೇರೇನೂ ಇಲ್ಲ. ಮತ್ತು ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ತುಂಬ ಡಿಸ್ಟೆನ್ಸು ಅಂತ ಅಂದ್ಬಿಟ್ಟು ಇವ್ರಿಗೆಲ್ಲ ಇದ್ದಿದ್ದು ಬೀಚಲ್ಲೇ ಹೋಗಬೇಕು ಅಂತ. ಸೊ ಹಂಗಾಗಿ ಈ ಬೀಚಿಗೆ ಬಂದ್ವಿ. ಇದ್ರ ಹೆಸರೇ ಮರ್ತೋಯ್ತು ನನಗೆ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನನ್ನ ಮಗ ನೋಡಿ ಆಟ ಆಡೋದೆಲ್ಲ ಸ್ನಾನನೇ ಮಾಡ್ಬಿಟ್ಟ ಅಲ್ಲಿ. ಫುಲ್ ಬಟ್ಟೆ ಎಲ್ಲ ಗಲೀಜು. ಪ್ಯಾಂಟ್ ಬಿಚ್ಚಿ ಒಣಗಕ್ಕೆ ಹಾಕಿದ್ದೀನಿ. ನೋಡಿ, ಒಂದು ಸತ್ತೋಗಿರೋ ಮೀನು ಹಿಡ್ಕೊಬಂದವನೆ, ಅಲ್ಲಿ ಸಿಕ್ತು ಅಲ್ಲಿ. ನನಗಂತೂ ತುಂಬ ಧರ್ಮೋಡಮ್ ಬೀಚಲ್ಲಿ ಅಷ್ಟೊಂದು ಇತ್ತು ಕಪ್ಪೆ ಚಿಪ್ಪೆಲ್ಲಿ, ತುಂಬ ಕಡಿಮೆ, ಎಲ್ಲೂ ಇಲ್ಲವೇ ಇಲ್ಲ ಅಲ್ಲಿ, ಕಪ್ಪೆ ಚಿಪ್ಪೆ ಕಾಣಿಸ್ತಾ ಇಲ್ಲ. ಸೊ ಸತ್ತೋಗಿರೋ ಮೀನು ಸಿಕ್ಬಿಡ್ತು. ಅವನು ನೀರೊಳಗೆ ಹಾಕಿದ್ರೆ ಬದುಕುತ್ತೆ ಅಂದ್ಬಿಟ್ಟು ಎತ್ಕೊಂಡು ಓಡ್ತಾವನೆ. ಬಟ್ ಕ್ಲೀನಾಗಿತ್ತು ಬೀಚ್, ಅಷ್ಟೇನು ಗಲೀಜಿರಲಿಲ್ಲ, ನಂಗೆ ಅದು ಇಷ್ಟ ಆಯಿತು. ನೋಡಿ, ಅಪರೂಪಕ್ಕೊಂದು ಸಿಕ್ತು ಕಪ್ಪೆ ಚಿಪ್ಪು. ನಾನು ಈ ಸಲ ಹೋದರೆ ನಮ್ಮ ಇದರಲ್ಲಿ ಇಟ್ಕೋಬೇಕು ಅಂತ, ಅಂಗನವಾಡಿಲಿ ಇಟ್ಕೋಬೇಕಂತ ಕಪ್ಪೆ ಚಿಪ್ಪು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ತುಂಬ ಕಡಿಮೆ ಇತ್ತು. ಆಮೇಲೆ ಇದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ನಾನು ಅದನ್ನ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಮಿಸ್ ಆಯಿತು. ನೆಕ್ಸ್ಟ್ ಟೈಮು ಆದರೂ ಕಲೆಕ್ಟ್ ಮಾಡ್ಕೋಬೇಕು ಸ್ವಲ್ಪ. ಯಾಕಂದರೆ ನಮ್ಮ ಮೊದಲೆಲ್ಲ ಇಟ್ಟಿದ್ದೆ, ಈಗ ಇಲ್ಲವೇ ಇಲ್ಲ, ಕಪ್ಪೆ ಚಿಪ್ಪೆ ಎಲ್ಲೂ ಸಿಗೋಲ್ಲ. ಸೊ ನಾವು ಅಲ್ಲೆಲ್ಲ ಆಟ ಆಡ್ತಾಯಿದ್ರೆ, ಇಲ್ಲಿ ನಮ್ಮ ಭಾವ ಅಕ್ಕ ಇಬ್ಬರು ಬಂದ್ಬಿಟ್ಟು ಗುಟ್ಟಾಗಿ ಐಸ್ ಕ್ರೀಮ್ ತಿಂತಾಯಿದ್ರು, ಮಕ್ಕಳನ್ನೆಲ್ಲ ಬಿಟ್ಟು ಬಂದು. ಸೊ ನಾವು ಬಂದು ಅಲ್ಲಿಗೆ ಜಾಯ್ನ್ ಆದ್ವಿ. ಬಟ್ ಬಿಸಿಲಿದ್ದಿದ್ರೆ ಐಸ್ ಕ್ರೀಮ್ ಬೇಕು ಅನ್ನಿಸ್ತು. ಗೊತ್ತಿಲ್ಲ, ಯಾರು ಹುಷಾರು ತಪ್ತಾರೆ, ನೀರಲ್ಲೆಲ್ಲ ಮುಳುಗಿ ಸ್ನಾನ ಮಾಡಿದಾಗ ಮಾಡೋನೆ ನನ್ನ ಮಗ, ಜೊತೆಗೆ ಐಸ್ ಕ್ರೀಮ್ ತಿಂತಾನೆ. ನೋಡಿ, ಒಂದೊಂದು ಸಲ ಫೋಟೋಗೆ ಪೋಸೇ ಕೊಡೋಲ್ಲ, ಒಂದೊಂದು ಸಲ ಹಿಂಗೆಲ್ಲ ಮಾಡ್ತಾನೆ. ಈ ತಾರು ನನ್ನ ಮಗನ ಫೇವ್ರೇಟು, ಜೀಪಲ್ಲಿ ಐತಲ್ಲ ಅದು, ಅಲ್ಲೇ ಕೂಗ್ತಾ ಇದ್ದ. ಎಷ್ಟು ಹೇಳಿದ್ರು ಕೇಳಲ್ಲ, ಏನೇನೋ ಕೈಗೆಲ್ಲ ಚುಚ್ಚಿದಂಗೆ ಆಯ್ತದೆ, ಸುಮ್ಮನಿರಪ್ಪ ಅಂದರೂ ಕೇಳ್ತಾಯಿಲ್ಲ. ಅಷ್ಟು ಹಠ, ಮಧ್ಯಕ್ಕೆ ಹೊರ್ಟೋಗ್ಬಿಟ್ಟಿದೆ ಸುಮಾರು. ಅವ್ನ ಮಂಡಿಯಿಂದ ಮೇಲಕ್ಕೆ ಬರೋಷ್ಟು ನೀರು ಹೊರ್ಟೋಗ್ಬಿಟ್ಟಿದೆ. ನನಗೆ ನೀರು, ಕರೆಂಟು, ಈ ಬೆಂಕಿ ಎಲ್ಲ ತುಂಬ ಭಯ. ಹಾಗಾಗಿ ನಾನು ಸ್ವಲ್ಪ ಎಡ್ಜಲ್ಲೇ ಇದ್ದೆ, ಜಾಸ್ತಿ ಒಳಗಡೆ ಹೋಗಿರಲಿಲ್ಲ. ಹಿಂಗೆ ನೀರು ಬಂದು ಕೊಚ್ಕೊಂಡೋಗುತ್ತಲ್ಲ, ಆಗ ನಮ್ಮನ್ನು ಎಳ್ಕೊಂಡು ಹೋಗೋ ಥರ ಫೀಲ್ ಆಗುತ್ತೆ, ಅದೇ ಭಯ ನನಗೆ. ಆ ನೀರು ಫೋರ್ಸಾಗಿ ಬಂದ್ಬಿಟ್ಟು ನಮಗೆ ಕಾಲು ಟಚ್ ಆಗಿಬಿಟ್ಟು ವಾಪಸ್ ಹೋಗುತ್ತಲ್ಲ, ನಮ್ಮ ಕಾಲು ಕೆಳಗಡೆ ಇರೋ ಮಣ್ಣೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ, ಆವಾಗ ಏನೋ ಒಂಥರ ಬಿದ್ದುಬಿಡ್ತೀವೇನೋ ಅನ್ನೋ ಥರ. ಸೊ ನಂಗೆ ಅದಕ್ಕೆ ತೀರಾ ಒಳಗಡೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಎಡ್ಜಲ್ಲೇ ಇದು ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಫೋರ್ಸ್ ಆಗೈತೆ ನೋಡಿ ಅಲೆಗಳು. ಅಲ್ಲಿ ನೋಡಿ ಎಷ್ಟು
ಹಠ ಮಾಡ್ತಾನೆ. ನೀರಂದರೆ ಸಖತ್ ಇಷ್ಟ. ಹಳೆ ವಿಡಿಯೋದಲ್ಲಿ ನೋಡಿರ್ತಾನೆ, ಅವ್ನಿಗೆ 2-2.5 ವರ್ಷ ಅಷ್ಟೇ. ಆವಾಗಲೂ ಹಂಗೇನೆ ಕಿತ್ತಾಕ್ಬಿಟ್ಟು ಕೈನ ಓಡ್ತಾ ಇದ್ದ, ಆ ರೀತಿ ಮಾಡ್ತಾಯಿದ್ದ. ಈಗಲೂ ನಮ್ಮ ತಾಯಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದಾಗ ಹುಸಿ ಬೈತಿರ್ಲಿಲ್ಲ, ನೀರು ಜೊತೆ ಆಟ ಆಡಬೇಡಿ ಅಂದ್ಕೊಂಡು. ಇದೊಂದು ದೋಣಿ ನಿಂತೈತೆ, ಓಡಿಸೋರು ಇಲ್ಲ, ಯಾರೂ ಇಲ್ಲ. ಸೊ ನನಗೆ ಅದೇ ಫೀಲ್ ಆಯ್ತಾಯಿತ್ತು, ಧರ್ಮೋಡಮಲ್ಲಿ ಆಟ ಆಡೋಕ್ಕೆಲ್ಲ ಚೆನ್ನಾಗಿತ್ತು, ಇಲ್ಲಿ ಏನೂ ಇಲ್ಲ ಅಂತ. ಬಟ್ ಮಧ್ಯೆ ನಾವು ಮುಂದೆ ಹೋಗ್ಬಿಟ್ಟಿದ್ವೋ ಬೀಚ್ಗೆ, ಅಥವಾ ಹಿಂದ್ಗಡೆ ಗೇಟಿಂದ ಹೋಗಿದ್ವೋ ಗೊತ್ತಾಗಲಿಲ್ಲ. ಇದು ನೋಡಲೇ ಇಲ್ಲ ನಾವು. ಸೊ ಅದು ಮೇಲ್ಗಡೆ ಬಂದರೆ ಅಲ್ಲಿ ರೈಟ್ ಸೈಡಲ್ಲಿ ತಿಂಡಿ ಅಂಗಡಿ ಎಲ್ಲ ಇಟ್ಟಿದ್ರು. ಅಲ್ಲೇನಾದ್ರು ಐಸ್ ಕ್ರೀಮ್ ತಗೊಂಡ್ವಲ್ಲ, ಅಲ್ಲಿಂದ ಮೇಲಕ್ಕೆ ಬಂದರೆ ಇದು ಇಟ್ಟಿದ್ರು. ಇದು ಚೆನ್ನಾಗಿ ಮಾಡಿದ್ದಾರೆ. ಇದು ಪಾರ್ಕ್ ಥರ. ಇದು ಮುತ್ತಪ್ಪ, ಕೇರಳದ ಫೇಮಸ್ ದೇವರು. ಮುತ್ತಪ್ಪ ಅಂತಂದರೆ ಅದೇ ಕೇರಳ ದೈವ ಅಂತಂದರೆ ಅದೇನೆ. ಸೊ ನಮ್ಮನೆ ಹತ್ರ ಎಲ್ಲ ದೇವಸ್ಥಾನದ ಇದೆಲ್ಲ ಹಾಕಿದ್ದಾಗ ತೋರಿಸಿದ್ದೀನಿ. ಇಲ್ಲಿ ನೋಡಿ ಟೈಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡವ್ರೆ, ತುಂಬ ಚೆನ್ನಾಗಿದೆ. ಬಟ್ ಬೀಚಿಂದ ಬಂದವರು ಕಾಲು ಮಣ್ಣೆಲ್ಲ ಇದಾಗ್ಬಿಟ್ಟೈತೆ. ಆದ್ರೆ ಅಷ್ಟೇನು ಗಲೀಜಿಲ್ಲ, ತುಂಬ ಚೆನ್ನಾಗಿತ್ತು. ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ, ಪಾರ್ಕ್ ಥರ. ಫಿಶ್ ಕಲ್ಲಲ್ಲಿ ಮಾಡಿರೋಂಥದ್ದು ಇದು. ಈ ರೀತಿ ಪಾರ್ಕ್ ಥರ ಮಾಡಿಬಿಟ್ಟು ಇದಕ್ಕೆ ಇದು ಮಾಡಿಬಿಟ್ಟವ್ರೆ. ಫೋಟೋಗೆಲ್ಲ ಅಲೌಡ್ ಇಲ್ಲ ಅನಿಸುತ್ತೆ, ಒಳಗಡೆ ಹೋಗಿ ಫೋಟೋ ತಗೊಳಕ್ಕೆ ಅಲೌಡ್ ಇಲ್ಲ ಅನಿಸುತ್ತೆ. ಹುಡುಗ ಹುಡುಗಿ ಕೂತಿರೋ ಥರ ಸಾರ್ಕು ಚೆನ್ನಾಗೈತೆ. ಒಳಗಡೆ ಇದ್ದಿದ್ರೆ ಎಲ್ಲರೂ ಸೆಲ್ಫಿ ಫೋಟೋ ಅಂದ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟೇನೋ ಈ ರೀತಿ ಕಟ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟಿದ್ರು. ತುಂಬ ಚೆನ್ನಾಗೈತೆ. ನಾನು ನೋಡೇ ಇರಲಿಲ್ಲ ಇದನ್ನು, ಈ ಬೀಚ್ ನೋಡಿರಲಿಲ್ಲ, ಮತ್ತು ಬೀಚಿಗೆ ಬಂದಾಗ ಇದಿಷ್ಟೇ ಇರೋದು ಅಂದ್ಕೊಂಡಿದ್ದೆ ನಾನು. ಬಟ್ ಮೇಲ್ಗಡೆ ಬಂದಮೇಲೆ ಚೆನ್ನಾಗಿತ್ತು. ಇನ್ನೂ ಸುಮಾರು ದೂರ ಎಲ್ಲ ಇತ್ತು. ನಾವು ಆಟ ಆಡೋಕ್ಕೆ ಅಂತ ಇಟ್ಟಿರೋಂಥ ಜಾರುಗುಪ್ಪೆ ಆ ಥರದ್ದೆಲ್ಲ ಇದೆಯಲ್ಲ, ಅದನ್ನು ಮಾತ್ರ ನೋಡ್ಕೊಂಡು ತುಂಬ ತಲೆನೋಯ್ತಾಯಿತ್ತು. ಬೇಗ ಹೋಗೋಣ, ಸ್ವಲ್ಪ ಶಾಪಿಂಗ್ ಇತ್ತು ತಲಚೇರಿಲಿ ಅಂದ್ಬಿಟ್ಟು ಬೇಗ ಹೊರಟೋದ್ವಿ. ಸೊ ಇಲ್ಲಿ ನೋಡಿ ಸಣ್ಣ ಮಕ್ಕಳೆಲ್ಲ ಆಟ ಆಡೋಕ್ಕೆ ಪೇರೆಂಟ್ಸು ಬಿಟ್ಬಿಟ್ಟು ಇದು ಮಾಡ್ತವ್ರೆ. ನನ್ನ ಮಗನೂ ಹೋಗೋನೆ ನೋಡಿ, ಸಖತ್ ಎಂಜಾಯ್ ಮಾಡ್ತಾನೆ. ಈ ಥರದ್ದು ಗೇಮ್ಸ್ ಅಂದರೆ ಅದು ಸಖತ್ ಇಷ್ಟ. ಬಿದ್ದರೂ ಸರಿ, ಕಾಲು ಮುರಿದೋದ್ರೂ ಸರಿ, ಕೈ ಮುರಿದೋದ್ರೂ ಸರಿ, ಬಟ್ ಎಂಜಾಯ್ ಮಾಡ್ತಾನೆ, ಸಖತ್ತಾಗಿ ಎಂಜಾಯ್ ಮಾಡ್ತಾನೆ. ಫುಲ್ಲು ಡ್ರೆಸ್ಸೆಲ್ಲ ನೀರಾಗ್ಬಿಟ್ಟೈತೆ. ಕೆಲವರು ಇಲ್ಲೇ ಫಸ್ಟ್ ಆಟ ಆಡಿಸ್ತಾ ಇದ್ದಾರೆ, ಲಾಸ್ಟಿಗೆ ಹೋಗೋಣ ಸ್ವಲ್ಪ ಬಿಸಿಲು ಕಡಿಮೆ ಆದಾಗ ಬೀಚ್ಗೆ ಹೋಗೋಣ ಅಂತ ಎಲ್ಲರೂ ಇಲ್ಲೇ ಆಟ ಆಡಿಸ್ತಾ ಇದ್ದಾರೆ ಮಕ್ಕಳನ್ನ. ಬಟ್ ನಾವು ಫಸ್ಟೇ ಬೀಚ್ಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದ್ವಿ. ನನ್ನ ಮಗನ ಡ್ರೆಸ್ಸೆಲ್ಲ ಹಾಳಾಗ್ಬಿಟ್ಟೈತೆ. ಇದು ಬ್ಯಾಗಿ ಪ್ಯಾಂಟೇ ಬೇಕು ಅಂತ ಹಠ ಮಾಡಿ ಹಾಕ್ಕೊಂಡಿದ್ದ. ಆ ನೀರಿಗೆ ಹೋಗ್ತಿದ್ದಂಗೆ ಎಲ್ಲ ನೀರಾಗ್ಬಿಡ್ತು. ಬಿಚ್ಚಲ್ಲಿ ಕಲ್ಲ ಮೇಲೆ ಇಟ್ಟಿದ್ದೆ, ಮನೆಗೆ ಹೋಗೋಷ್ಟರಲ್ಲಿ ಡ್ರೈ ಆಗಲಿ ಅಂತ. ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ನಲ್ಲ, ಚೆನ್ನಾಗಿ ನೀರಲ್ಲಿ ಆಟ ಆಡ್ದ. ಅಲ್ಲಿ ನೋಡಿ ನಾನು ಬೇಕಾದ್ರೆ ಬೆದರಿಸ್ತೀನಿ ನಮ್ಮ ಮನೇಲಿ. ನಮ್ಮ ಮನೆಯವ್ರು ಮಾತ್ರ ಅವನಿಗೆ ಏನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋದೇ ಇಲ್ಲ. ಅಲ್ಲಿ ನೋಡಿ ಅವ್ನು ಹೆಂಗೆ ಆಡ್ತಾನೆ ಹಂಗೆ ಆಡ್ತಾರೆ. ನಾನು ಮಾತ್ರ ಅವ್ನು ಕಂಡುಬಿಟ್ಟ ತಕ್ಷಣವೇ ಅವ್ನು ಹೆದ್ರ್ಕೋಬೇಕು, ಅಷ್ಟರಲ್ಲಾದ್ರೂ ಇಟ್ಟಿದ್ದೀನಿ ಅವನ್ನ. ಪುನಃ ಓಡ್ತಾವನೆ. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು. ಸೊ ಅದರಲ್ಲಿ ಜಾರುಗುಪ್ಪೆಗೆಲ್ಲ ಹತ್ತಿದ್ರೆ ಏನು ಅನ್ಕೋತಾರೋ ಅಂದ್ಬಿಟ್ಟು ಇಬ್ಬರು ಆಡದೆ ನಿಂತಿದ್ರು. ಸೊ ಇದು ಸರಿ ಅನಿಸ್ತು, ಅದಕ್ಕೆ ಆಟ ಆಡ್ತಾಯಿದ್ದಾರೆ. ಇದೇ ಥರ ಐಟಮು ಸುಮಾರು ದೂರದ ತನಕ ಸುಮಾರು ಐಟಮ್ಗಳಿತ್ತು, ತೋರಿಸ್ತೀನಿ ವೀಡಿಯೋದಲ್ಲೆಲ್ಲ ಕ್ಯಾಚ್ ಮಾಡಿದ್ದೀನಿ. ಚೆನ್ನಾಗಿದೆ, ಕ್ಲೀನು ಐತೆ. ನೋಡಿ ವೆರೈಟೀಸ್ ಆಫ್ ಗೇಮ್ಸು, ಮಕ್ಕಳಿಗೆ ಸ್ಕಿಲ್ಸ್ದು ಇದು ತುಂಬ ಚೆನ್ನಾಗಿದೆ. ಇದು ಸ್ಕಿಲ್ಗಳು ನೋಡಿ, ಮೇಲೆ ಕಂಬಿ ಹಿಡ್ಕೊಂಡು ಹತ್ಕೊಂಡು ಬಂದು ಆ ಹೋಲ್ಗಳೈತಲ್ಲ ಬಳೆಗಳನ್ನ ಹಿಡ್ಕೊಂಡು ನೇತಾಡೋ ಅಂಥದ್ದು ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಮಾಡಿಟ್ಟವ್ರೆ. ಇಲ್ಲಿ ನೋಡಿ ಆ ಕಲ್ಲು ಹಸ್ರದ್ದು ಐತಲ್ಲ, ಅದನ್ನ ಹಿಡ್ಕೊಂಡು ಮೇಲ್ಗಡೆ ಹೋಗೋ ಥರ ಸ್ಕಿಲ್ಲು. ಮಕ್ಕಳಿಗೆ ಇದು ಬ್ರೈನ್ ಇಂಪ್ರೂವ್ ಆಗುತ್ತೆ ಅಂತ. ಸೊ ಸಿಕ್ಕಾಬಿಟ್ಟೆ ತಲೆನೋವು ಬಂತು. ಮನೆಗೆ ಹೋಗೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಟೀ ಹಾಕ್ಕೊಂಡ್ವಿ. ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.